ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ, ಬಟ್ ಏಪ್ರಿಲ್ ಮತ್ತೆ ಗೊತ್ತಿಲ್ಲ. ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರು ಖುಷಿಯಾಗಿ ಮಾಡತಾರೆ, ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಇದ್ದಿದ್ದು ಬರೀ ಅಧ್ಯಕ್ಷಗೋಸ್ಕರ ಮಾತ್ರ. ಅದಕ್ಕೆ ಚೇಂಜ್ ಆದರೂ ಸಂತೋಷ, ಚೇಂಜ್ ಆಗಿ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷರು ಬಂದದ್ದು. ಅದರ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾವು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ, ವಿಜೇಂದ್ರ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳಿದ್ದೆ. ಅವ್ರು ಮೊದಲು ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮುಂದೆ ಎದ್ದು ನಾನು ದೇವಸ್ಥಾನದ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಆಗಿ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತಾರೆ. ನಾನು ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು, ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡಿಕೊಂಡಿದ್ದು ಸಾಧ್ಯ ಇಲ್ಲ. ಒಂದು ಮಾತಿಗೆ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡೋದು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡು. ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ಅವನು ವಿಜೇಂದ್ರ ಮನೆ ಮುಂದೆ ಪ್ರವಾಸ ಮಾಡಿದನು. ಇನ್ನು ಅನ್ಯಾಯ ಗಂಟೆ ನೋಡೋಣ. ನಾನು ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡು. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದೆನು ನನ್ನ ಪ್ರವಾಸ. ಮತ್ತು ನಾನೇನು ಪೊಲೀಸರು ತರೋದಿಲ್ಲ, ಗಂಡ್ಮ್ಯಾನ್ ತರೋದಿಲ್ಲ, ಯಾರ ಮಂದಿ ಒಬ್ಬ ಬರ್ತಾನೆ. ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನ ಬೇಕಾದ್ರೆ ಮೂಲೆ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಸಿಗ್ತಾನ ಕಡೆ ಇದೆ. ನಿನಗೆ ಬೇಕಾದ್ರೆ ನಿನ್ಗೆಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ಅನ್ಕೊಟ್ಟ. ಆದ್ರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟದ ರಾಜಕಾರಣ ಅಲ್ಲ. ಇವಾಗ ರಾಜ್ಯಾಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು, ಅವ್ರ ಪಕ್ಷ ಅಧ್ಯಕ್ಷ. ನಿನಗೆ ಗೌರವ ಇಲ್ಲ. ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನ ಮೇಲೆ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾನು ಕೇಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತೇನೆ. ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪಂಡಿತನ ಹಾಳಾಗತ್ರಿ. ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ತೀರಿ. ದಯವಿಟ್ಟು ನಿಮ್ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ 130 ಸೀಟ್ ತರೋಣ. ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ನೀರಾವರಿಗೆ, ವಿಶೇಷವಾಗಿ ಮಹಿಳೆ, ನಿಮ್ಮ ಬಗ್ಗೆ ಗೌರವ ಇದೆ. ಪಕ್ಷ ಭಾಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಮಾತಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು. ಅದ್ರ 1000 ಪಟ್ಟು ನೀವು ಅದ್ರ ಕಾಯ್ದೆ ಪಡ್ತೀರ ಪಕ್ಷದ. ಅದು ಪದೇ ಹೇಳಬೇಡ್ರಿ. ಪದೇ ನಾನು ಸೈಕಲ್ ಹೇಳಿದ್ದೀನಿ, ಸೈಕಲ್ ಅಡ್ಡಾಡಿದ್ದೀನಿ. ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಧಿಕಾರದವರು 2 ಸೀಟ್ ಇದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕಟ್ಟಿದಾರೆ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ಆಸ್ಪತ್ರೆ ಕೊಡುವರು. ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತರು, ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ BJP ಕಾರ್ಯಕರ್ತರು, RSC ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೊಗೋ ಸಿಗ್ತಿಲ್ಲ. ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವರೇ, ನೀವೇನೇನು ತೊಗೊಂಡ್ರಿ ಅದನ್ನು ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು. ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಮ್ಮೆ ಮಾತಾಡಿದ ವಿಜೇಂದ್ರ ಅವರು ಈಗ ಬಂದರಂದ್ರು, ತಮ್ಮ ನಾನು ಯಾಕೆ ಬಂದಿದ್ದಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡಾಡ್ತಾರ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾಡ ವಿಜೇಂದ್ರ, ನನ್ನ ತ್ಯಾಗದಿಂದ ಮಾಡಿದ ದುಡ್ಡು ಅದು. ನಿನ್ನೆ ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಪ್ರಯತ್ನ ಸಿಗ್ತಾ ಇದೆ. ಆ ಪಕ್ಷಕ್ಕೆ ವೇದಿಕೆ ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ. ನಾನು ಒಬ್ಬ ಎಷ್ಟೋ BJP ಶಾಸಕ. ನಾನು ಭಾರಿ ಸೀನಿಯರ್ ಶಾಸಕ. ನಾನು ಅಶೋಕ BJP ಇಬ್ಬರ ಸೀನಿಯರ್. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತಯಾರು ಮಾಡಿದ್ವಿ ನಾವು. ಯಾಕಂದರೆ ವಿಜೇಂದ್ರ ನಾಯಕ ಆಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿದ್ದು. ಈಗ 14 ಒಬ್ಬ ಬಹುಸಂಖ್ಯಾತ ನಾವು ನಾಯಕರಾಗಿ ಆರಿಸಿದ್ದೇವೆ.
ಅವ್ರಿಗೆ ಆಶ್ವಾಸ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ನಾ ದೊಡ್ಡ ನಾಯಕ, ಮುಂದಿನ ಒಳ್ಳೇದಾಗ್ತದೆ. ಯತ್ನಾಳ್ ಅವ್ರನ್ನ ನಾ ಆಗ್ಬೋದು, ರಮೇಶ್ ಜಾರಕಿಹೊಳಿ ಹೋಗ್ತಾನೆ, ನಾನು ಬೇಡ, ಒಬ್ಬ ಬಹುಶಂಖ್ಯಾಕ ಯತ್ನಾಳ್ ಇರುತ್ತೆ, ಅವ್ನು ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪಚ್ಚ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮಗೆ ಬಹಳಷ್ಟು ಇದಾವೆ. ಯತ್ನಾಳ್ ಇದಾರ, ಸಿದ್ದೇಶ್ ಇದಾರ, ಇನ್ನೂ ಅನೇಕ ನಾಯಕರು ಇದಾರೆ. ಎಲ್ಲ ಭಾಳ ಮಂದಿ ಅದಾರ, ನನ್ನ ಬಸವ ಬೊಮ್ಮಾಯಿ ಇದಾರೆ, ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ಕಟ್ತೇವೆ. ನಿಮ್ಮ ಆಶ್ವಾಸ ಇರಲಿ. ನೀವೇನು ನಮ್ಮ ನಾಯಕರಾದ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮೆಲ್ಲ ಆಶ್ವಾಸ ಇರಲಿ. ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸುತ್ತಲ್ಲ, ಇನ್ನೂ ಭಾಳಷ್ಟು ವಿಷಯ ಅದಾವೆ. ಅದಕ್ಕೆ ನಾ ಈ ಒಂದೇ ಶಿಕ್ಷಣ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದ್ರೆ ಅಲ್ಲಿ ಸರ್ಕಾರಕ್ಕೆ ಅಲ್ಲೇ ಮುಗಿತದು, ಇದು ಪಕ್ಷ ವೇದಿಕೆ ಇಲ್ಲೇ. ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಲ್ಲ, ನೀವು ಸಣ್ಣ ಹುಡುಗ, ನೀನು ನೀಗುವುದಿಲ್ಲ, ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ಆಗ ನಮ್ಮ ಸಹಕಾರ ಮಾಡಿ. ಅಷ್ಟು ಹೈಕಮಾಂಡ್ ಏನು ನೇತೃತ್ವ ನಾವು ಬರ್ತದೆ. ಕೊನೆಗೆ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ, ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾವು ಒಪ್ಪಿಗಿಲ್ಲ. ನಾವು ವಿಜೇಂದ್ರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲ. ಇವತ್ತು ನಾನು ಒಂದು ಗುಂಡಾಗರಿ ಪ್ರವೃತ್ತಿಯಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸಲ್ಲ, ಡ್ಯಾಶ್ ಮುಂದೆ ನಿಲ್ಲಿಸ್ಯಾರ. ಯುದ್ಧ ಮಾಡಕ್ಕೆ ಬರತ್ತವ್ರು, ಯುದ್ಧ ಮಾಡೋದು ನಮ್ಗೆ ವಿರುದ್ಧ ಶಕ್ತಿ ಇರಬೇಕಲ್ಲ, ನೋಡಕ್ಕೆ ಚಂದ ಕಾಣಲ್ಲ ಅಂತ ತಂದು ವಿಜಯ ನಿಲ್ಲಿಸ್ಯಾರ. ನಮ್ಮ ಪರಿಸ್ಥಿತಿ ಆಗಿದೆ, ಯುದ್ಧ ಮಾಡೋಕ್ಕಾಗುತ್ತೆ, ಬಿಡೋಕ್ಕಾಗುತ್ತೆ. ಅಂದ್ರೆ ಯುದ್ಧ ಮಾಡೋಣ, ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರಬೇಕು. ನಮ್ಮ ಮುಂದೆ ನಿಲ್ಲಿಸಿದಂತ ಆ ಶಬ್ದ ಅನ್ನಕ್ಕೆ ಬರೋದು ವೇದಿಕೆಯಲ್ಲಿ ಡ್ಯಾಶ್ ಅಂತ ಮಂದಿ ವಿಷಯ. ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಾಸ್ತ್ರ ಇಡಬೇಕು, ಮಾಡಬೇಕು ಒಂದು ಕನ್ಫ್ಯೂಷನಲ್ಲಿ ಇದ್ದೇವೆ. ಅದು ದಯವಿಟ್ಟು ನಾವು ಹೇಳ್ತೀನಿ, ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಗ್ತೇವೆ, ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾಳೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು, ಅದು ಎಲ್ಲರೂ ನಮ್ಮ ವಿನಾಯಕ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮತ್ತು ಇಂಥ ಒಂದು ಗೋಕಾಕ್ ಮತಕ್ಕೆ ಇರ್ಬೋದು, ಇಂಥ ಜನ ಸಿಕ್ಕೋದಕ್ಕೆ ನಮ್ಮ ಭಾಳ ಧೈರ್ಯ. ನಮಗೆ ಯಾಕೆ ಇದು ಗಟ್ಟಿಯಾಗಿ ಮಾತಾಡ್ತಾನೆ, ಸದಾ ತಮ್ಮ ಪ್ರೀತಿ ನಮ್ಮ ಮೇಲೆ ಇದೆ. ನಾವು ಎಟ್ಟ ಕ್ಷೇತ್ರ ಬರಲಿ ಬಿಡಲಿ, ನನ್ನ ಬಗ್ಗೆ ಕಳ್ಕಳಿಂದ ನೀವು ಸದಾ ನಮ್ದು ಇರ್ತೀರಿ ಅಂತ ಧೈರ್ಯ ರಾಜಕೀಯ ಮಾತಾಡ್ತೀನಿ. ನಾ ಈ ಬಹುಶಃ ಈ 2 ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಕ್ಷೇತ್ರಕ್ಕೆ. ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ನಮ್ಮ ದೇವ್ರಿಗೆ ಮತ್ತು ನಮ್ಮ ಅಮ್ಮಗ ಬಿಂಬುಡು ಹೇಳಿದ್ನ, ನನ್ನ ಕ್ಷೇತ್ರ ಜನ ಬಹುಶಃ ನನಗೆ ಭೇಟಿಯಾಗಿಲ್ಲ. ಅದೊಂದು ಸುಮ್ಮನೆ ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕಿಸ್ಬಾರ್ದು ಮಂದಿ, ಒಂದು 4 ಮಾತಾಡೋಕ್ಕೆ ನಮಗೂ ಚಾನ್ಸ್ ಸಿಗ್ತೈತೆ. ಈ ಫಂಕ್ಷನ್ ಮಾಡಿದ್ದಾನೆ, ಈ ಫಂಕ್ಷನ್ ನೋಡಿ ಗೊತ್ತಿರಕ್ಕಿಲ್ಲ. ನಾನು ನಿಮ್ಮೆಲ್ಲ ನಿಮ್ಗೆ ನೋಡಿರಕ್ಕಿಲ್ಲ. ನೀವು ಮಂತ್ರ ಬೈಯಪ್ಪ ಸಾವಿರ ಕಪ್ಪಾಗಿ ಬಿಟ್ಟಿರ್ಬೇಕು. ನಾವು ಅನಿವಾರ್ಯದ ರಾಜ್ಯದ ಒಂದು ಒಳ್ಳೆಯದಿತ್ತು. ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೇಲೆ ನೀರಾವರಿ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಒಂದು ಸಾಲ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ. ಅವೆಲ್ಲ ಆಶೀರ್ವಾದ ಮಾಡ್ಕೊಂಡು ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ, ಜಾತಿ ವಿಷಯ ಕೊಡದೆ, ನನಗೆ ಯಾವಾಗಲೂ ಸದಾ ನನ್ನ ಯಾವ ಜಾತಿ ಆಧಾರಿತ ನಾವು ನೋಡಿಲ್ಲ, ನಾನು ನೋಡಿಲ್ಲ. ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮವ್ರ ಹೊತ್ತು ಮಾಡಿದ್ರೆ ಅದೇ ಥರ ನಿಮ್ಮ ಪ್ರೀತಿ ಶ್ವಾಸ ಇರಲಿ. ಸದಾ ನಿಮ್ಮ ಪ್ರೀತಿ ಶ್ವಾಸ ಅಪ್ಪ ಬರ್ದಾಗ ನಾನು ಮಾಡ್ತೀನಿ. ನಾನು ತಿಳಿದೇ ನೋಡಿ ತಪ್ಪಾದ್ರೆ ಏನಾವಾಗ ಯಾವಾಗ ತಪ್ಪು ಯಾರಿಗೇನಾದ್ರು ಮಾತಾಡಿದ್ರೆ ಕ್ಷಮ ಮಾಡಬೇಕು. ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹಂಚ್ಕೊತ ಹೋಗ್ಬಿಡ್ತೇನೆ. ಮೇಲೆ ಫಂಕ್ಷನ್ ಮಾಡೋಣ. ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರವಾಗಿಟ್ಟು ಒಂದು ಜಾತಿಯ ವಿಷಯ ಬಿದ್ದಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಯಾರೂ ತಮ್ಮ ಕಡೆ ಪ್ರದಾನ ಮಾಡಿ ಭೇಟಿಯಾಗಿ ನಮ್ಮನ್ನು ಆಶೀರ್ವಾದ ಮಾಡಿ ಹೇಳಿ ನಮ್ಮನ್ನು 2 ಮಾತು ಜಯ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.